ಸರ್ ನೀವು ಸರ್ಕಾರಿ ಕಾರಲ್ಲಿ ಓಡಾಡಿ ದಯವಿಟ್ಟು, ಬಟ್ ಆದ್ರೆ ಅದಕ್ಕೆ ತಕ್ಕನಾದ್ದು ಇಡ್ಬೇಕು. ಕಳ್ಳನ್ ತರ ಓಡಾಡಬಾರ್ದು. ಮರಾಠೆ ಸರಿ ಫೋನ್ ಮಾಡ್ಕೊಡಪ್ಪ ಸರ್. ಲಾಭಕ್ಕೆ ಮೇಂಟೈನ್ ಮಾಡ್ತಾ ಇರ್ತೀರಲ್ಲ ಸರ್ ನಾವು KRS ಪಾರ್ಟಿ ಅವರು. ಈಗ ಸರ್, ಈಗ ಲಾಭಕ್ಕೆ ಮೇಂಟೈನ್ ಮಾಡ್ತಾ ಇರ್ತೀರಲ್ಲ, ಅದು ತೋರಿಸಿ ಸರ್. ಎಲ್ಲಿರ್ತದೆ? ಕಾರಲ್ಲಿ ಇರ್ಬೇಕು. ಕೊಡ್ರಿ. ಅಲ್ಲ ನಿಲ್ಸ್ರಿ ಅಂದ್ರೆ ನಿಲ್ಸಂಗ್ ಓಡಾಡಬಾರ್ದು. ಇದು ಸಾರ್ವಜನಿಕರು ವೆಹಿಕಲ್. ನೀವು ಫ್ಯಾಮಿಲಿಗೆ ಅದಕ್ಕೆ ಇದಕ್ಕೆ ಎಲ್ಲ ಓಡಾಡ್ಕೊಂಡು ID ಕಾರ್ಡ್ ಇಲ್ಲ, ಅಕಸ್ಮಾತ್ ಯಾರಾದ್ರೂ ಕಳ್ಳರು ಎತ್ಕೊಂಡು ಹೋದ್ರಪ್ಪ ಗಾಡಿನ, ಏನ್ ಮಾಡ್ಬೇಕು? ಮೊನ್ನೆ 7.5 ಕೋಟಿ ಲೂಟಿ ಮಾಡ್ಕೊಂಡೋದ್ರು ಪೊಲೀಸರು. ಹೆಂಗ್ ತಿಳ್ಕೋಬೇಕು? ಸರ್ಕಾರಿ ವೆಹಿಕಲ್, ಸಾರ್ವಜನಿಕರು ತೆರಿಗೆ ವೆಹಿಕಲ್ ಅಣ್ಣ. ನೀವೇ ಒಂದು ID ಕಾರ್ಡ್ ಇಲ್ಲ ನಿಮ್ಮಲ್ಲಿ, ವೆಹಿಕಲ್ ಲೂಟಿ ಮಾಡ್ಕೊಂಡು ಹೋದ್ರಿ ಅಂತ ನಾವ್ ಹೆಂಗ್ ತಿಳ್ಕೋಬೇಕು? ಒಂದು ID ಕಾರ್ಡ್ ಇಲ್ಲ, ಒಂದೇನಿಲ್ಲ, ಸರ್ಕಾರಿ ವೆಹಿಕಲ್, ಸಂಡೆ ಓಡಾಡಬಾರ್ದು. ID ಕಾರ್ಡ್ ಕೊಡಿ, ಲಾಗ್ ಬುಕ್ ಕೊಡಿ. ಇಲ್ಲಿಂದ ಬೆಂಗಳೂರಿಂದ ಬೆಳಗಾವಿ ಸಾರ್ವಜನಿಕರು ಡೀಸೆಲ್ ಏನು ಸುಮ್ಮನೆ ಬರ್ತದ ಸರ್? ಹೇಳಿ. ನಾವು ತೆರಿಗೆ ಕಟ್ಕೊಂಡು ಸಾಯ್ತೀವಿ. ನಮಗೆ ತೆರಿಗೆ ಮೇಲೆ ತೆರಿಗೆ ಹಾಕೊಂಡ್ಬಿಟ್ಟು ನೀವು ಎಲ್ಲ ಎಲ್ಲಿಂದ ಬೆಂಗಳೂರಿಂದ ಬೆಳಗಾವಿಯಿಂದ ಬೆಂಗಳೂರು. ಟಿ ಶರ್ಟ್ ತಗೊಂಡು ಹೇಗೆ? ಟಿ ಶರ್ಟ್ ತಗೊಂಡು ನಮ್ಮ ಅಲ್ಲ ID ಕಾರ್ಡ್ ಬೇಕಾಗಿಲ್ಲ ನಮ್ಗೆ. ಇದು ID ಕಾರ್ಡ್ ಇದು ಲಾಭಕ್ಕೆ ಕೊಡಿ ಸರ್. ಗಾಡಿಲಿ ಲಾಭಕ್ಕೆ ಮೇಂಟೈನ್ ಮಾಡ್ತೀರಾ? ಸಾರ್ವಜನಿಕರು ನೋಡಿ, ಸಾರ್ವಜನಿಕರು ಎಲ್ಲೇ ಆಗ್ಲಿ ಸಾರ್ವಜನಿಕರು ಪ್ರಶ್ನೆ ಮಾಡಬೇಕು. ಸರ್ಕಾರಿ ವೆಹಿಕಲ್ಲು, ಸರ್ಕಾರಿ ರಜೆ ದಿನದಲ್ಲಿ ವೆಹಿಕಲ್ಗಳು ಆಚೆ ಬರಂಗಿಲ್ಲ. ಅವ್ರು ಆಚೆ ಬರಬೇಕು ಅಂದ್ರೆ ಅದಕ್ಕೆ ಪರ್ಮಿಷನ್ ತಗೋಬೇಕು, ಲಾಭಕ್ಕುಗಳು ಮೇಂಟೈನ್ ಮಾಡಬೇಕು, ಅವನ್ನೆಲ್ಲ ಮೇಂಟೈನ್ ಮಾಡಬೇಕು. ಅವೆಲ್ಲ ಗಾಡಿಲಿ ಇರಬೇಕು. ಇವರೆಲ್ಲ ಇಟ್ಬಿಟ್ಟವ್ರಂತೆ ಲಾಭಕ್ಕ. ಸರ್ಕಾರಿ ವೆಹಿಕಲ್ಗೆ ಮಾತಾಡು. ನಮಗೇನು ಅವರು ಸರ್ಕಾರದ ರೂಲ್ಸ್ಗಳೇನಿದಾವೆ ಅದನ್ನು ತೋರಿಸ್ಬಿಟ್ಟು ಹೋದ್ರೆ ಸಾಕು. ನಮಗೇನು ಒಬ್ಜೆಕ್ಷನ್. ಸರ್ ಇದೆ ಸರ್, ಇದೆಲ್ಲ ಹೇಳಲೇಬೇಡಿ ಸರ್. ಯಾಕೆ ಈಗ ಹೇಳಾಯ್ತು ಸರ್? ನೋಡಿ ಕಿಲೋಮೀಟರ್ ಇಲ್ಲಿ ಹೆಂಗಿದೆ ಅಂತ ನೋಡಿ. ನಾನಿದು 6 ಇತ್ತಲ್ವಾ? ಬೆಳಿಗ್ಗೆ ನಿಮ್ಮ ಎದುರುಗಡೆ ಮಾಡಿರೋದೇನಲ್ಲ. ಎಷ್ಟು ತಾರೀಕು ಗಾಡಿಗೆ ನೋಡಿ ಕಿಲೋಮೀಟರ್ ನೋಡಿ ಗೊತ್ತಿಲ್ಲ. 7ನೇ ತಾರೀಕು ನಂಗೆ ಗೊತ್ತಿಲ್ಲ. ಈಗ 6 ಇತ್ತು ತಾನೆ. ಸರಿ ಸರ್, ಅವಾಗ 6 ಮಾಡಿ ಇವಾಗ 7 ಮಾಡಿದ್ರ? ನೋಡಿ ಇಲ್ಲಿ 6 ಐತೆ ಫಸ್ಟ್ ಬರ್ದವ್ರಿ. ಇಲ್ಲಿ 6 ಬರ್ದವ್ರೆ. ಸರಿ ಸರ್, ಈಗ 7 ಬರ್ದವ್ರೆ ಸರ್. ಆಯ್ತು ಸರ್, ಈಗ ಬರುವಾಗ ನಾವು ಫಾಲೋಅಪ್ ಮಾಡ್ತೀವಿ. ಸೀಲ್ ಇಲ್ಲ, ಸೈನ್ ಇಲ್ಲ, ಏನು ಇಲ್ಲ. ಸೀಲು ಸೈನ್ ನಾನು ಕೇಳ್ತಾ ಇಲ್ಲ ಸರ್. ತಾವು ನಿನ್ಗೆ ಆರ್ಟಿಒದಲ್ಲೇ ಮಾಡಿ. ಡ್ರೈವರ್ ಸಾಹೇಬ್ರದ್ದು ಏನು ಹೆಸರು? ರಾಜು ಇವರು ಸರ್ ಯಾರು? ಎಲ್ಲರಿಗೂ ಪರ್ಮಿಷನ್ ಇದೆ, ಮತ್ತೆ ಗಾಡಿಗೂ ಪರ್ಮಿಷನ್. ಇವ್ರು ಮಾತಾಡಿದ್ರಲ್ಲ. ಬನ್ನಿ ಸರ್, ಬೇಕಾದ್ರೆ ಕಿಲೋಮೀಟರ್ ನೋಡ್ಕೊಳ್ಳಿ ಗಾಡಿಲಿ. ಇದ್ರಲ್ಲಿ ಏನಾರು ಹೆಚ್ಚು ಕಮ್ಮಿ ಸರ್ ಕೊಡ್ಬೇಕಾ? ಫೋನ್ ಕೊಡ್ಬೇಕಾ? ಮಾತಾಡಿದವ್ರ ಹೆಸರು ಏನಾರ? ಜನಕ್ಕೂ ಲಿಸ್ಟ್ ಇದೆ. ಸರ್ ಭಗವಾನ್ ಅಂತ ಸರ್ ಮಾತಾಡೋದು. ಅಧಿಕಾರಿನೇ? ಯಾವ ಅಧಿಕಾರಿ ಕೇಳು.
ಮುಚ್ಚೋಣ ಅಂತ ಹೇಳ್ಬಿಟ್ಟು ಸರ್ ಇದಾರ ಇಲ್ಲಿ ಐಡಿ ಕಾರ್ಡ್ ಐಡಿ ಕಾರ್ಡ್ ಬೇಡ ಸರ್ ಸರ್ ಐಡಿ ಕಾರ್ಡ್ 10 ಜನದ್ದು ಐಡಿ ಕಾರ್ಡ್ ಇದೆ ಕೊಡಿ 10 ಜನದ್ದು ಪರ್ಮಿಷನ್ ಇದೆ ನೋಡಿ ನಿಮ್ಮ ಐಡಿ ಕಾರ್ಡ್ ಕೊಡಿ ಸರಿ ಸರ್ ಹೇಳಿ ಕೊಡಿ ಸರ್ ಕೊಡಿ ಐಡಿ ಕಾರ್ಡ್ ಹಾಂ ಸರ್ ಗಾಡಿ ಪರ್ಮಿಷನ್ ಮಾಡ್ತೀರಾ ಅಲ್ಲ ಇವತ್ತು ಪರ್ಮಿಷನ್ ತಗೊಂಡಿದ್ರೆ ಅದು ಕೊಡಿ ಗಾಡಿ ಸೈಡ್ಗೆ ಹಾಕಿದ್ದು ಗಾಡಿ ಒಳಗಡೆ ಸಮಸ್ಯೆ ಆಗ್ತದೆ ಆಯ್ತು ಆಯ್ತು ಎರಡು ಒಳಗಡೆ ಮುಂದಕ್ಕೆ ಹೋಗುವ ಮುಂದಕ್ಕೆ ಬೇರೆ ಹಾಕ್ತೀವಿ ಹಂಗ ಸೈಡಿಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ದು ಐ ಡಿ ಕಾರ್ಡ್ ಎಲ್ರದ್ದು ಇದೆ ಅಲ್ವಾ, ಅದು ತೊಂದರೆ ಇಲ್ಲ. ನಾವು ಕೇಳ್ತಿರ್ತಕ್ಕಂಥದ್ದು ಏನು ಅಂದರೆ ಗಾಡಿ ಇವತ್ತು ಸಂಡೇ ಇದೆ, ಭಾನುವಾರ, ನೀವು ಅಧಿವೇಶನಕ್ಕೆ ಹೋಗ್ತಾ ಇದ್ರು, ಓಕೆ. ನಮ್ಗೆ ಕೇಳ್ತಾ ಇರ್ತಕ್ಕಂಥದ್ದು ಏನು ಅಂದರೆ ಇಲ್ಲಿಂದ ಹೋಗೋದಕ್ಕೆ ತಮ್ಮ ಪರ್ಮಿಷನ್ ಲೆಟ್ರ್ ಕೇಳ್ತಾ ಇರ್ತಕ್ಕಂಥದ್ದು. ನೋಡಿ ನನಗೊಂದು ಪರ್ಮಿಷನ್ ಲೆಟ್ರ್ ಕೊಟ್ಟರೆ ನಾವೇನೂ ಮಾತಾಡಲ್ಲ, ಅಷ್ಟೇ. ಆಯ್ತು ಸರ್, ಸರ್ಕಾರದಿಂದ ಆಗಿದೆ. ಏನು ಮಾತಾಡೋದು ಆಮೇಲೆ ನನಗೆ ಡಿಸಿ ಆಫೀಸ್ಗೆ ಲೆಟರ್ ಕೊಟ್ಟಿದ್ದಾರೆ, ಅಲ್ಲೇನೇನು ವ್ಯವಸ್ಥೆ ಬೇಕು ಅಂತ. ಆ ಲೆಟರ್ ನನ್ನ ಹತ್ರನೇ ಇದೆ. ಅಲ್ಲ ಇದ್ರೆ ಕೊಡಿ ಸರ್, ನಾವು ಅಲ್ಲಿ ನಿಲ್ಲಿಸಿ ಸರ್ ಒಂದು ನಿಲ್ಲಿಸ್ಲಿಲ್ಲ. ಯಾರೇ ಹೋಯ್ತಾ ಇದ್ದೀವಿ ಪ್ರತಿಯೊಬ್ಬರದ್ದು ಲಿಸ್ಟು ಇದೆ. ಲಿಸ್ಟ್ ತರ್ಕೊಳ್ಳಿ ಸರ್, ಮಹೇಂದ್ರ ತೊಂದರೆ ಇಲ್ಲ, ಎಲ್ಲ ಇದೆ. ಇದ್ರೆ ಕೊಡಿ ಸರ್, ತೊಂದರೆ ಇಲ್ಲ, ಅಭ್ಯಂತರ ಇಲ್ಲ. ಫೋನ್ ಮಾಡ್ಬೇಕಂತ ಪರ್ಮಿಷನ್ ಲೆಟ್ರ್ ಇಲ್ಲ ಅಂದರೆ ಕೊಡು, ಹಾಂ ಕೊಡು, ನಮ್ಮ ಮೊಬೈಲ್ ಕೊಡು. ಸುಮ್ಮನೆ ಆಟಗಳು ಆಡ್ತಾರೆ ಇವರು. ಆಯ್ತು ಸರ್, ಇರಿ ಒಂದು ನಿಮಿಷ, ಪ್ರಾಬ್ಲಮ್ ಏನಿಲ್ಲ ಇಲ್ಲಿ. ಆಯ್ತು ಹೋಗಿ, ಗಾಡಿ ಪ್ರಾಬ್ಲಮ್ ಆಯ್ತು. ಇದೊಂದು ಎಲ್ಲ ಫಂಕ್ಷನ್ಗೆ ಹೋಗ್ತಾ ಇದ್ದಾರೆ ಎಲ್ಲ ಹಿಂದೆ ಮುಂದೆ ಮೊಬೈಲ್ ಒಂದು ಇದೊಂದು ಗಾಡಿ. ಅದೇಣ ಈಗ ಪರ್ಮಿಷನ್ ಲೆಟ್ರ್ ಇಲ್ಲ ಅಂದರೆ ಒಂದೊಂದು ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ಬೇಕಂತ. ಅವ್ರು ಹ್ಯಾಂಡ್ ಓವರ್ ಮಾಡಿ ನೀವು ನೋಡ್ತಾ ಇರಿ. ಗಾಡಿ ಪ್ರಾಬ್ಲಮ್ ಆಗುತ್ತೆ, ಗಾಡಿ ಜಾಮ್ ಆಗ್ತದೆ. ಕಳ್ಕೊಳ್ಳೋಣ ಕಂಪ್ಲೇಂಟ್ ಮಾಡ್ತಾರಣ್ಣ. ಇರು ಒಂದು ನಿಮಿಷ ಇರು. ಏನು ಮಾಡೋದು? ಇರು ಒಂದು ನಿಮಿಷ ಇರು. ಅದು ಮರಾಠಿ ಸರ್ಗೆ ಹೇಳಿ ಈ ಗಾಡಿ ನಂಬರ್ ತಗೊಂಡು ಕಂಪ್ಲೇಂಟ್ ಮಾಡೋಣ. ಬೇಕಾದ್ರೆ ಅರ್ಜೆಂಟ್ ಇದ್ರೆ ಹೋಗಿ ಸರ್, ನೀವು ನಾವು ಕಂಪ್ಲೇಂಟ್ ಮಾಡ್ಕೊಂತೀವಿ. ಒಬ್ಬನ ಅರೆಸ್ಟ್ ಮಾಡ್ಬೇಕು. ಒಬ್ಬ ಹೋರಾಟಗಾರನ ಹೆಂಗ್ ನಡೆಸ್ಕೋಬೇಕು ಅನ್ನೋದು ಯೋಗ್ಯತೆ ಇಲ್ಲ ನಿಮ್ಗೆಲ್ಲ. ನಿಮ್ಗೆ ಬಂದ್ರಿ ಪ್ರೈವೇಟ್ ಬಸ್ ಅಲ್ಲಿ ಹೆಂಗ್ ಬಂದ್ರಿ ನೀವು? ಏನು ಬೆಂಗಳೂರಿಂದ ಬರ್ಬೇಕಾ? ಯಾರಪ್ಪನ ದುಡ್ಡು ಅದು ಬೆಂಗಳೂರಿಂದ ಬರೋದಕ್ಕೆ? ಸಾರ್ವಜನಿಕ ದುಡ್ಡು ಅದು. ಬೆಂಗಳೂರಿಂದ ನಮ್ಮನ್ನ ಅರೆಸ್ಟ್ ಮಾಡಕ್ ಬರ್ಬೇಕಾ? ಒಂದು ಫೋನ್ ಮಾಡಿದ್ ನಾನೇ ಬರ್ತಿರ್ಲಿಲ್ವಾ? ಯಾರಿದ್ ದುಡ್ಡು? ಗೌರ್ಮೆಂಟ್ ತಾನೇ ದುಡ್ಡು. ನೀವು ಬೆಂಗಳೂರಿಂದ ಬಂದಿದ್ದೀರಲ್ಲ ಇಲ್ಲಿಗೆ. ಡೀಸೆಲ್ ಯಾರ್ದು? ಡೀಸೆಲ್ ಯಾರ್ದು ಸರ್? ಓ ಯಾರ್ದು ದುಡ್ಡು? ಸಾರ್ವಜನಿಕ ದುಡ್ಡು ಅದು. ನನ್ನ ಫೋನ್ ಮಾಡಿ ನಾನ್ ಬರ್ತಿದ್ದೆ ಸ್ಟೇಷನ್ಗೆ. ನಾನು ಕಲ್ತನೆ ಮಾಡಿದ್ದೀನ? ರೇಪ್ ಮಾಡಿದ್ದೀನ? ನೀವು ನಿಮ್ ಸಂಬಳ ದುಡ್ಡಲ್ಲಿ ಬಂದಿದ್ದೀರಿ ನೀವು? ನಿಮ್ ಸಂಬಳ ದುಡ್ಡಲ್ಲಿ ಹೆಂಗ್ ಸರ್ ಬರ್ತೀರಿ ನೀವು? ಅಂತ ಅಗತ್ಯ ಏನಿದೆ ಸರ್ ನಿಮ್ಗೆ ಬರೋದಕ್ಕೆ? ನೀವು ಹಂಗೆ ಟಾರ್ಗೆಟ್ ಮಾಡ್ಕೊಂಡು ಬಂದಿರಿ ನನ್ನ. ನಿಮ್ಮ ಸಂಬಳ ದುಡ್ಡಲ್ಲಿ ನೀವು ನನ್ನ ನುಡ್ಕೊಂಬಂದ್ರೆ ನಿಮ್ ಟಾರ್ಗೆಟ್ ಅದು. ಮತ್ತೆ ಯಾಕೆ ಬಂದ್ರಿ? ಯಾಕೆ ಬಂದ್ರಿ? ನಿಮ್ಮ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಯಾಕೆ ಬಂದ್ರಿ? ಮತ್ತೆ ಯಾಕೆ ಬಂದ್ರಿ? ಯಾಕೆ ಬಂದ್ರಿ? ನಿಮ್ಮ ಅಲ್ಲ ಸರ್, ಅಲ್ಲ ಸರ್, ನೀವು ಗೌರ್ಮೆಂಟ್ ವೆಹಿಕಲ್ ತಗೊಂಡು ಡೀಸೆಲ್ ಹಾಕೊಂಡ್ ಬಂದಿದ್ದೀರಿ ಅಂದ್ರೆ ನಮ್ ತೆರಿಗೆ ಹಣ ಅದು. ನನಗೆ ಫೋನ್ ಮಾಡಿದ್ ನಾನ್ ಬರ್ತಾ ಇದ್ದೆ. ನಾನು ಫೋನ್ ಮಾಡಿದ್ ನಾನು ಬರ್ತಿದ್ದೆ ಸ್ಟೇಷನ್ಗೆ. ನೀವು ನನ್ನ ನೋಡ್ಕೊಂಡ್ ಬರೋಂಥದ್ದು. ನಾನು ಕೊಲೆ ಮಾಡಿದ್ದೀನಾ? ರೇಪ್ ಮಾಡಿದ್ದೀನಾ? ಕಳ್ತನ ಮಾಡಿದ್ದೀನಾ? ಗೌರ್ಮೆಂಟ್ ವೆಹಿಕಲ್ ಮಿಸ್ಯೂಸ್ ಆಗ್ತಿದೆ ಮಾಡಿ ರೇಪ್ ಮಾಡಿ ಸಾವಿರಾರು ವರ್ಷ ಹಿಡಿಯಕ್ಕೆ ಅದಕ್ಕಿಂತ ಮುಂಚೆ
ರಾಜನ್ನ ಹಿಡ್ಕೊಂಡು ಕೊಲ್ಪಟ್ಟೆ ಹಿಡ್ಕೊಂಡು ನಿಂತ್ಕೊಂಡಿದ್ದೀರಾ ನೀವು? ಹೌದು, ಯಾಕೆ ಹಿಡ್ದಿಲ್ಲ? ಕೊಲ್ಪಟ್ಟೆ ಹಿಡ್ಕೊಂಡು ಇಟ್ಕೊಂಡಿದ್ದೀರಾ ನೀವು? ನಾವು ಕಳ್ಳನ ಕೊಲ್ಪಟ್ಟೆ ಹಿಡ್ಕೊಳಕ್ಕೆ ಕಳ್ಳನ ನಾವು? ಇವೆಲ್ಲ ಸರ್, ಕರ್ನಾಟಕ ತುಂಬಾ ಪೊಲೀಸ್ನವರನ್ನ ಮಾನ ಮರ್ಯಾದೆ ಹೋಗ್ತಾ ಇದೆ. ಕಾಪಾಡ್ಕೊಳ್ಳಿ, ದಯವಿಟ್ಟು ಕಾಪಾಡ್ಕೊಳ್ಳಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಮರ್ಯಾದಿನೇ ಇಲ್ಲ ನಿಮಗೆ. ನೀವು ದೌರ್ಜನ್ಯ ಮಾಡೋದು ಸರಿನಾ ಇದು? ನಿಮಗೆ ಸರಿ ಅನ್ನಿಸ್ತಿದೆಯಾ? ಸರಿ ಅನ್ನಿಸ್ತಿದೀಯಾ? ಹೌದು. ಹೆಂಗ್ ಸರಿ ಅನ್ನಿಸ್ತಿದೀಯ? ನಾನು ಕಳ್ತನ ಮಾಡಿದ್ದೀನಿ. ನಾನು ಕಳ್ತನ ಮಾಡಿದ್ದೀನಿ. ರೇಪ್ ಮಾಡಿದ್ದೀನಿ. ಸಾರ್ವಜನಿಕ ದುಡ್ಡಲ್ಲಿ ಗೌರ್ಮೆಂಟ್ ವೆಹಿಕಲ್ ಮಿಸ್ಯೂಸ್ ಆಗ್ತಿದೆ ಅಂತ ಪ್ರಶ್ನೆ ಮಾಡಿದ್ದೀನಿ. ತಪ್ಪದು. ನೀವು ಅಪರಾಧ ಕಂಡಿದ್ದೀರಲ್ವಾ? ನಾವು ಸಾಮಾನ್ಯ ಬಲ ಪ್ರವೇಶ ಮಾಡಬಹುದು, ನಮ್ಗೆ ಅದಕ್ಕೂ ಅಧಿಕಾರ ಇದೆ. ಲೋಕಲ್ ಪೊಲೀಸ್ ಬೇಕಲ್ವಾ? ಇದಾರೆ, ಎಲ್ಲಿದ್ದಾರೆ ಅವರು? ಎಲ್ಲಿ ಬಂದ್ಮೇಲೆ ನೀವು ಕೇಳ್ಬೇಕಿತ್ತಲ್ವಾ? ನೋಡಿ, ಕರ್ನಾಟಕ ಐಡೆಂಟಿ ಕಾರ್ಡ್ ತೋರಿಸಿದೀವಿ. ಐಡೆಂಟಿ ಕಾರ್ಡ್ ಅವ್ರಿಗೆ ತೋರಿಸಿದೀವಿ. ಎಲ್ಲಿ ತೋರಿಸಿಲ್ಲ. ನಾನು ಖಂಡಿತ ನೋಡಿಲ್ಲ. ಸುಳ್ಳು ಹೇಳ್ಬಿಡಿ ಅಶೋಕ್ ಅವರೇ, ಖಂಡಿತ ನೋಡಿಲ್ಲ. ಪ್ರಾಮಿಸ್ ನೋಡಿಲ್ಲ. ನಾನು ಖಂಡಿತ ನೋಡಿಲ್ಲ. ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಒಂದ್ ಹೇಳಿ ಸರ್, ನಾನು ಖಂಡಿತ ನೋಡಿಲ್ಲ. ನಾನು ನಮ್ಮ ಮಂಜುನಾಥ್ ಸರ್ ಕಾಲ್ ಮಾಡಿದ್ಮೇಲೆ ರಿಜಿಸ್ಟರ್ ಮಾಡಿ ಅಂತ ಮಾಡಿದ್ದೀನಿ. ನಾನು ಒಂದ್ ನಿಮಿಷ, ನೀವು ಲೋಕಲ್ ಪೊಲೀಸ್ ಇಲ್ದಲೆ ಅದನ್ನು ಕೊಳಪಟ್ಟೆ ನೋಡಿ ಸರ್. ಸಾಮಾನ್ಯ ಬಲ ಪ್ರಯೋಗವನ್ನ ಮಾಡೋದಕ್ಕೆ ನಮ್ಗೆ ಅಧಿಕಾರ ಇದೆ. ಎಲ್ಲ ಜನ ಸೇರ್ಕೊಂಡು ಇಲ್ವಾ ನೀವು? ಇಲ್ಲ. ನೀವು ಕೇಳಕ್ಕೆ ಇಲ್ಲ. ನೀವು ಮಾತ್ರ ನೀವು ಆ ವ್ಯಕ್ತಿ ಬಂದು ನಮ್ಗೆ ತಳ್ಳಿದ್ರು. ನಾವು ಅದ್ರ ಬಗ್ಗೆ ತಳ್ಳಿದ್ವಿ. ಹೌದು, ನೀವು ಲೋಕಲ್ ಬಂದ್ರೆ ನಮ್ಗೆ ಯಾರು ನೀವು ರೌಡಿಗಳು ಬಂದ ತಕ್ಷಣ ನಾನು ನೋಡಿಲ್ಲ. ಖಂಡಿತ ನೋಡಿಲ್ಲ. ನಾನು ಕಾರ್ ಹತ್ರ ನಿಂತಿದ್ದೀನಿ. ಬಂದರೆ ನಮ್ಮನ್ನ ಹಿಡ್ಕೊಂಡ್ರಿ ನೀವು ಅಷ್ಟೇ. ಯಾವುದೇ ಕಾರಣಕ್ಕೂ ತೋರಿಸಿಲ್ಲ ನೀವು. ನೋಡಿ, ಈಗ ನನ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಮರ್ಯಾದೆ ಹೋಗೋದಿದ್ದೇನೆ. ಆಯ್ತು, ನೀವು ಬೆಳಿಗ್ಗೆ ನೋಡಿ ಐಡಿ ಕಾರ್ಡ್ ತೋರಿಸಿದ್ರೆ ಯಾವಾಗೇನು ರಿಸೈನ್ ಮಾಡ್ತೀರಾ ಕೆಲಸಕ್ಕೆ? ನೀವು ರಿಸೈನ್ ಮಾಡ್ತೀರಾ? ನೀವು ನಾನು ಜೈಲ್ಗೆ ಹೋಗ್ತೀನಿ ಕಂಡ್ರೆ ನೀವು ರಿಸೈನ್ ಮಾಡ್ತೀರಾ? ನೀವು ರಿಸೈನ್ ಮಾಡ್ತೀರಾ? ಐಡಿ ಕಾರ್ಡ್ ತೋರಿಸಿದ್ರೆ ಲೈವ್ ಅಲ್ಲಿ ಬಂದಿದ್ರೆ ರಿಸೈನ್ ಮಾಡ್ತೀರಾ? ನೀವು ರಿಸೈನ್ ಮಾಡ್ತೀರಾ? ನಾನು ಜೈಲ್ಗೆ ಹೋಗ್ತೀನಿ. ವಿಡಿಯೋ ಮಾಡ್ಬೇಕಾದ್ರೆ ಲೈವ್ ಅಲ್ಲಿ ಒಂಥರ ಲೈವ್ ಅಲ್ಲಿ ಅಂತ ನಾನು ಹೇಳಿಲ್ಲ. ನೀವು ಮಾತಾಡ್ಲೇಬೇಡಿ ಸರ್, ನೀವು ಲೈವ್ ಮಾಡಬೇಡಿ. ಪ್ರೈವೇಟ್ ಅಲ್ಲಿ ನೀವು ಯಾರು ಅನ್ಕೊಳ್ಳೋ ನಾನು ರೌಡಿ ತರ ನೀವು ಪಬ್ಲಿಕ್ ದಯವಿಟ್ಟು ಗಲಾಟೆ ಮಾಡಬೇಡಿ. ಅವ್ರಿಗೆ ದೌರ್ಜನ್ಯ ಮಾಡಬೇಡಿ. ಅವ್ರು ಯಾವುದೋ ಒಂದು ಮಾಡಿ ಸರ್, ನಮ್ಮ ಕರ್ತವ್ಯ ತಪ್ಪೇ ನೀವು ಬಂದರೆ ಕೊಲ್ಪಟ್ಟಿ ಇಟ್ಕೊಂಡು ಎಲ್ಲರೂ ಹಿಡ್ಕೊಂತೀರಿ. ನೋಟಿಸ್ ಕೊಟ್ರ ನೀವು ನನಗೆ? ನೀವು ಮುಟ್ಟ ಅಧಿಕಾರ ರೈಟ್ಸ್ ಇಲ್ಲ. ಲೋಕಲ್ ಪೊಲೀಸ್ ನೀವು ಲೋಕಲ್ ಪೊಲೀಸ್ ಮುಟ್ಟ ಅಧಿಕಾರ ಇಲ್ಲ. ನೋಡಿ ಸರ್, ಲೋಕಲ್ ಪೊಲೀಸ್ ಇಂದ ಅವ್ರು ಮುಟ್ಟ ಅಧಿಕಾರ ಇಲ್ಲ. ಒಂದು ನಿಮಿಷ ನೀವು ಬರಬೇಡಿ ಸರ್. ಅಲ್ಲ, ಸರ್ ಈ ತರ ದೌರ್ಜನ್ಯ ಮಾಡ ಸರ್, ಹೇಳ್ಕೊಂಡು ಹೋಗೋದು ಈ ತರ ದೌರ್ಜನ್ಯ ಅಲ್ಲ ಸರ್, ಈ ತರ ದೌರ್ಜನ್ಯ ಕೇಳಿದೀವಿ. ನೋಟಿಸ್ ಕೊಡಿ ಸರ್, ನೋಟಿಸ್ ಕೊಟ್ಟು ಕರ್ಕೊಂಡು ಹೋಗಿ. ಆಯ್ತಾ ಸರ್, ಈ ತರ ಯಾಕೆ ಕರ್ಕೊಂಡು ಹೋಗ್ತೀವಿ? ಈ ತರ ವರ್ತನೆ ಮಾಡಿಲ್ಲ ಸರ್. ಈ ತರ ಯಾಕೆ ಹೊಡಿಸಿದ್ರ?
ತುಂಬಾ ಗೌರವ ದಯವಿಟ್ಟು ತುಂಬಾ ಗೌರವ ನಾನು ಯಾರು ನಿಮ್ಗೆ ಕೇಳ್ತಾ ಇದ್ದೀನಿ ಈ ತರ ಮಾಡೋದ ಸರ್ ಈ ತರ ಮಾಡ್ಬೋದ ಸರ್ ದಯವಿಟ್ಟು ಈ ತರ ಮಾಡೋದಿಲ್ಲ ಸರ್ ನೀವು ತುಂಬಾ ಗೌರವ ಇದೆ ತುಂಬಾ ಗೌರವ ಇದೆ ನಿಮ್ಮ ಫೋಟೋ ನೀವು ಅಧಿಕಾರಿಗಳಿಗೆ ಕಳ್ಕೊಂಡೇ ಬಿಡ್ತಾರೆ ರಾಜಣ್ಣ ನೋಟಿಸ್ ಕೊಡ್ತಾರೆ ನಾನು ಯಾಕೆ ಅಲ್ಲ ಈ ತರ ವರ್ತನೆ ಸರ್ ಮಾಡಿದ್ ನೀವು ಯಾರು ರ್ಯಾಪ್ ಮಾಡಿರೋದು ಹೇಳಿದ್ರಿ ಸರ್ ಹೋಗಿ ಯಾವ್ದೋ ಒಂದು ಸಂಖ್ಯೆ ಅವ್ನು ಯಾರು ಗೌರ್ಮೆಂಟ್ ವೆಹಿಕಲ್ ಅದು ದುರುಪಯೋಗ ಮಾಡ್ಕೊಂಡು ಬಂದ್ರೆ ನೀವು ಹೆಣ್ಣು ಮಕ್ಳು ಒಳಪಟ್ಟ ಇಟ್ಕೊಂಡು ಹೆಂಗ್ ಬಂದ್ರಿ ನೀವು ಏನ್ ಹೇಳಿ ನೀವು ಹೆಣ್ಣು ಮಕ್ಳು ಜ್ಞಾನ ಇದೆ ಸರ್ ನಿಮ್ಗೆ ನಿಮ್ ಹೆಣ್ಮಕ್ಳು ಮೇಲೆ ದೌರ್ಜನ್ಯ ಮಾಡ್ತೀರಾ ಯಾವ್ದು ನಿಮ್ಗೆ ಹೇಳ್ಕೊಂಡ ಕಾನೂನು ಸಂವಿಧಾನ ಅಂತ ಇದು ಬರ್ತಿದ್ಯಾ ನಿಮ್ಗೆ ಹೆಣ್ಣು ಮಕ್ಳ ಮೇಲೆ ದೌರ್ಜನ್ಯ ಮಾಡೋದು ಬರ್ತಿದ್ಯಾ ನಿಮ್ಗೂ ಒಬ್ಬ ಹೆಣ್ಣು ಇಲ್ಲ ನಾವು ಇಲ್ಲ ಒಬ್ಬ ಹೆಣ್ಣು ಇಲ್ಲ ಇಲ್ಲಿ ಒಬ್ಬ ಹೆಣ್ಣು ಸರ್ ಇಲ್ಲಿ ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲ ಸರ್ ದಯವಿಟ್ಟು ಕಳ್ಸಲ್ಲ ಅರ್ಥ ಮಾಡ್ಕೊಳ್ಳಿ ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲ ಸರ್ ನಮಗೂ ಇಲ್ಲ ನಿಮಗೂ ಇಲ್ಲ ನೀವು ಮಾಡಿ ಮಾಡಿ ಸಾಯಿಸಿ ಸರ್ ನಾನು ನಡೀತೀನಿ ಸಾಯಿಸಿ ಸರ್ ನಾನು ನಡೀತೀನಿ ಯಾರಿಗೂ ಇಲ್ಲ ಸರ್ ಯಾರು ಇಲ್ಲ ಸರ್ ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲ ಮುಖ್ಯಮಂತ್ರಿಗಳು ಇಲ್ಲ ಇಲ್ಲಿ ಬರಲ್ಲ ಸರ್ ನೋಟಿಸ್ ಕೊಡಿ ಸರ್ ನೋಟಿಸ್ ಕೊಡಲ್ಲ ಯಾಕೆ ಕೊಡಲ್ಲ ಸರ್ ನಾನು ಬಲಗಾರ ಅಲ್ಲ ಕಳ್ಳ ಅಲ್ಲ ನಾನು ಸಮಾಜ ಸೇವೆ ಮಾಡೋ ಸಮಾಜ ಸೇವೆ ನೀನ್ ಸಮಾಜ ಸೇವನೆ ಮಾಡ್ಕೋ ಅಲ್ಲಿ ಬಂದು ನೀನ್ ಫೋಟೋಲಿ ಅರೆಸ್ಟ್ ಮಾಡಕ್ ಬಂದು ಬರ್ಲೇಬೇಕು ಯಾಕೆ ಬರ್ತಾರೆ ಸರ್ ನನಗಿಂತ ದೊಡ್ಡವರು ನೀವು ಅಧ್ಯಕ್ಷ ನಿನಗೆ ಕಾನೂನು ಸರ್ ಕಾನೂನು ಹೇಳಿ ಸರ್ ನೀವು ಕಾನೂನು ಅಧ್ಯಕ್ಷರು ಬೇಡ ಏನು ಬೇಡ ಕಾನೂನು ನೋಟಿಸ್ ಬೆಳಗ್ಗೆ ಬಂದು ಕರ್ಕೊಂಡೋಗಿ ಕಾನೂನಿಂದ ದೊಡ್ಡವರ ನೀವು ಯಾರು ದೊಡ್ಡವರಲ್ಲ ಸರ್ ಯಾರು ದೊಡ್ಡವರಿಲ್ಲ ಸಂವಿಧಾನಕ್ಕಿಂತ ದೊಡ್ಡ ಯಾರು ದೊಡ್ಡವರಲ್ಲ ನೀವು ಅಷ್ಟೇ ಯಾರು ದೊಡ್ಡವರಲ್ಲ ನೀವು ಕಾನೂನು ಮೇಲೆ ಇಲ್ಲ ಯಾರು ನೀವು ಪಬ್ಲಿಕ್ ಸರ್ವಿಸ್ ಪಬ್ಲಿಕ್ 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 ಸರ್ವಿಸ್ ಪಬ್ಲಿಕ್ ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಹಂಗ್ ರಿಯಾಕ್ಟ್ ಮಾಡಿ ಆಯ್ತು ಒಳ್ಳೆ ಕೆಲಸ ಮಾಡೋದು ಇಷ್ಟೊಂದೆಲ್ಲ ದೌರ್ಜನ್ಯ
ಒಬ್ಬ ಕಳ್ಳನ ಒಬ್ಬ ರೇಪಿಸ್ಟ್ ಹಿಡಿಯಕ್ಕಾಗಲ್ಲ. ರಾಜಾರೋಷ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ. 50,000 ಲಂಚ ಕೇಳ್ತೀರಿ ನೀವು. ಪೊಲೀಸ್ ಸ್ಟೇಷನ್ ಆಗಿ ಪೊಲೀಸ್ ಸ್ಟೇಷನ್ ಆಗಿ ನಮ್ಗೆ ಅನ್ಯಾಯ ಆಗ್ತಾ ಇದೆ. ಕೊಡ್ಸಿ ಅಂತ ಕೇಳ್ಕೊಂಡು ಒಂದ್ಸಲ ಬೆಂಕಿ ಕೊಡಿಸ್ತಾರೆ. ಇದೈತೆ ಇವನ್ನೇ ಅವ್ನು ಯಾವ ಕಂಪ್ಲೇಂಟ್ ಕೊಟ್ಟು ಕರ್ಕೊಂಡ್ಬರಿ. ಮತ್ತೆ ಅವ್ನು ಕರ್ಕೊಂಡ್ಬರೋ ಅಧಿಕಾರ ನಿಮ್ಗೆಲ್ಲ ದಮ್ಮಿಲ್ಲ ನಿಮ್ಗೆ. ತರ ಹೇಳ್ಕೊಂಬತ್ತಾರೆ ಒಳ್ಳೇದ್ ಮಾಡೋರ್ನ. ಪಬ್ಲಿಕ್ ಸರ್ವಿಸ್ ಅಂತಂದ್ರೆ ಪಬ್ಲಿಕ್ ಹೆಂಗ್ ಮಾಡ್ಬೇಕಂದ್ರೆ ಇದೇ ಪವರ್ನ ಇದನ್ನೇ ಆ ಕಾನೂನು ಕರೆಕ್ಟ್ ಆಗಿ ನೀವು ಯೂಸ್ ಮಾಡಿದ್ರೆ ಈ ಪರಿಸ್ಥಿತಿನೇ ಬರಲ್ಲ. ನೀವು ಯಾರನ್ನೂ ಮಾಡಲ್ಲ. ಒಬ್ಬ ಕಳ್ಳ ಅಂದ್ರೆ ಬಿಡು ಅವ್ನು ಲಂಚ ಕೊಟ್ಟು ಸುಳ್ಳು ಐತೀರಿ. ಒಬ್ಬ ರೇಪಿಸ್ಟ್ ಅವ್ರ ಮನೇಲಿ ಆಗಿಲ್ವಲ್ಲ, ಅವ್ರ ಮನೇಲಿ ಆಗಿದೆ. ಅವ್ರ ಬಾಳೆಲ್ಲ ಕರ್ಕೊಂಡು ಹೋಗ್ತಿದ್ವಿ. ನಾವು ಬೇಕಾದ್ರೆ ಯಾರನ್ನ ಬೇಕಾದ್ರೂ ಲಾಯರ್ ಬೇಕಾದ್ರೂ ಕಳಿಸಿ ಯಾರು ರೆಡಿ ಮಾಡ್ತಿದ್ರೆ ಎಲ್ಲ ತೋರಿಸಿದೀವಿ. ಆದ್ರೂ ನೀವು ಸಹಕಾರ ಮಾಡಿದ್ರೆ ನೀವು ಅಡ್ಡ ಬಂದು ನೀವು ತೊಂದರೆ ಅನುಭವಿಸ್ತೀರ. ನಾನು ಬೆಳಿಗ್ಗೆ ಗೌರ್ಮೆಂಟ್ ವೆಹಿಕಲ್ ಮಿಸ್ಯೂಸ್ ಆಗ್ತಿದೆ ಅಂತ ಹೇಳಿ ಬಂದಿಲ್ಲ ಅಂತಾನೆ ಇಷ್ಟು ಇಲ್ಲಿಗೆ ಬಂದು 12 ಗಂಟೆ ಕರ್ಕೊಂಡು ಹೋಗಿ ಬಂದಿದ್ದಾರೆ. ಇದು ಸರಿಯಲ್ಲ. ಇದು ದಯವಿಟ್ಟು ಬೇಡ. ಇದು ದಯವಿಟ್ಟು ಬೇಡ. ಇದು ಈ ತರ ಬಂದಿಲ್ಲ ಈ ತರ ಬೇಡ. ಬಂದಿದ್ರೆ ಈ ತರ ಬೇಡ ದೌರ್ಜನ್ಯ. ಈ ತರ ಬೇಡ. ಪೊಲೀಸ್ ಡಿಪಾರ್ಟ್ಮೆಂಟ್ ಮರ್ಯಾದೆ ಹೋಗುತ್ತೆ. ಈ ತರ ಮಾಡಬೇಡಿ ದಯವಿಟ್ಟು. ತುಂಬಾ ಗೌರವ ಇದೆ ಜನಕ್ಕೆ. ಹೋಗ್ಬೇಡ ಸಾಯಿಸ್ಲಿ. ಅವಿಲ್ಲ ಸಾಯೋಣ. ಹೋಗ್ಬೇಡ ಸಾಯಿಸಿದ ನೀವು. ಸಾಯಿಸಿದ ನಾನೇ ನೋಡಿ ಸರ್, ಸಾಯೋದಕ್ಕೂ ಸಿದ್ಧವಾಗಿದ್ದೀನಿ. ನಿಮ್ಮಂತ ದೌರ್ಜನ್ಯಕ್ಕೆಲ್ಲ ನಾವು ಬಗ್ಗಲಿಲ್ಲ. ನಾನು ನಿಮ್ಮಂತ ದೌರ್ಜನ್ಯ ಬಗ್ಗಲ್ಲ. ನಾನು ಅವ್ರಿಗೆ ಏನು ಹೇಳ್ಕೊಟ್ರಿ? ಇವಾಗ ಲೈವಲ್ಲಿ ಏನು ನಾನು ಬಗ್ಗಲ್ಲ. ನಾನು ಸಾಯಿಸ್ಬಿಡಿ. ಇಲ್ಲೇನೆ ದೌರ್ಜನ್ಯ ಬಗ್ಗಲ್ಲ. ನಾನು ಕಾನೂನಲ್ಲ ಸರ್. ನೀವು ಕಾನೂನಿದ್ದೀರಾ? ಒಬ್ಬ ನೋಟಿಸ್ ಕೊಡ್ಬೇಕು ನೀವು. ಕಳ್ಳ ನಾನು. ಒಬ್ಬ ನೋಟಿಸ್ ಕೊಟ್ಟು ಕರ್ಕೊಂಡು ಹೋಗ್ಬೇಕು ನೀವು. ಒಬ್ಬ MLA ಹೊಡೆಯಂಗಿದ್ರೆ ಹೊಡೆದಾಕ್ಬಿಡಿ ಅಷ್ಟೇ. ಹೋಗ್ಬೇಡ. ನಮಗೂ ಗೊತ್ತಿಲ್ಲ. ಮಾಡಕ್ ಹೋಗ್ಬೇಡಿ. ಯಾರೇನು ಹೇಳಿದ್ರು ಬಿಡಲ್ಲ. ನನಗೂ ಈ ಊರಿಗೂ ಇದು ರಕ್ತ ಸಂಭವ ಇರುತ್ತೆ. ಅದನ್ನ ಕೆಡ್ಕೊಳೋದ್ ಬೇಡ. ನೀವು ಎಲ್ಲರೂ ಸ್ಟೇಷನ್ ಕರ್ಕೊಂಡ್ ಬನ್ನಿ, ಅಲ್ಲಿ ಮಾತಾಡೋಣ. ನಾವು ಕರ್ಕೊಂಡ್ ಬೇರೆ ಊರಿಂದ ಬಂದು ಈ ಊರು ಕಳಿಸ್ಬೇಡ. ನೀನ್ ಬೇರೆ ಊರಿಂದ ಅವರಲ್ಲ ಸರ್, ನಾನು ಇಲ್ಲೇ ಹುಟ್ಟಿ ಬೆಳೆದಿರೋ. ಸಾಯಿಸ್ಬಿಡಿ.
ಬೆಲೆ ಕೊಡು ಮಾಡ್ಬಿಡಿ ಮಾಡಬೇಡಿ ಸರ್, ದಯವಿಟ್ಟು ನೋಟಿಸ್ ಕೊಡಿ ಅಂದ್ರೆ ನೀವು ಈ ತರ ಸರ್ ಮಾಡೋದು ಅವಶ್ಯಕತೆ ಇಲ್ಲ. ಮಳೆ ಮಾಡ್ತಾರೆ, ಅವಶ್ಯಕತೆ ಇಲ್ಲ. ಮಾಡ್ತಾರೆ ನೋಡ್ತಾ ಇರು, ಎಲ್ಲರಿಗೂ ತೊಂದರೆ ಆಗುತ್ತೆ, ಇವ್ರಿಗೆಲ್ಲ ತೊಂದರೆ ಆಗುತ್ತೆ, ನಿಜವಾಗ್ಲೂ ತೊಂದರೆ ಆಗುತ್ತೆ. ಏನ್ ಮಾಡ್ತಿದ್ದೀರಿ? ಮಾತು ಬೆಲೆ ಕೊಡು, ಒಂದ್ ನಿಮಿಷ ಫೋನ್ ಕೊಡು, ಬೆಲೆ ಕೊಡು. ಅವ್ರ ಮೇಲೆ ಇಲ್ಲಿ ನೋಡಿದ್ರೆ ಒಂದೆರಡು ಬಿಲ್ ಸರಿಯಾಗಿ ಹೇಳಿದ್ದೀವಿ, ಗೊತ್ತಿದೆ. ಏನ್ ಮಾಡಿದಾರೆ ಅವರು? ರೆಡಿ ಮಾಡ್ಕೊಂಡು ಒಂದ್ ವಾರ ಎರಡು ಕೆಲಸಕ್ಕೆ ಎರಡು ನಿಮಿಷ ಮುಗಿಯುತ್ತೆ, 15 ಹಿಡ್ಕೊಂಡು ಏನ್ ಮಾಡಿದ್ರೆ ಅವ್ರು ಬೆಂಗಳೂರು ಪೊಲೀಸರು ನಾವು ಹ್ಯೂಮನ್ ರೈಟ್ಸ್ ಕಂಪ್ಲೇಂಟ್ ಕೊಡ್ತೀವಿ. ಹಲೋ, ಬಿಡ್ರಿ, ಅದೇ ದಯವಾಗಿ ಬಿಡ್ರಿ, ನಡ್ರಿ ಎಲ್ಲ ಹೋಗಲ್ರಿ. ಅವನ ಮುಟ್ಟಕ ಫಿನಿಶ್ ಮಾಡು.